ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮುಚ್ಚಿಟ್ಟಿದ್ದು ತಪ್ಪಲ್ವಾ? ತಪ್ಪೇನೂ ಇಲ್ಲ. ಆ ಕ್ಷಣಕ್ಕೆ ಆ ಸಂದರ್ಭಕ್ಕೆ ಅವಳು ತಗೊಂಡಿರೋ ನಿರ್ಧಾರ ಸರಿಯಾಗೇ ಇದೆ. ಈಗ ನೋಡು, ಮನೇಲಿ ವಿಷಯ ಗೊತ್ತಾದ್ಮೇಲೆ ಎಷ್ಟು ದೊಡ್ಡ ರಾದ್ಧಾಂತ ಆಗಿದೆ ಅಂತ. ಇದನ್ನ ಮೊದ್ಲೇ ಹೇಳಿದ್ರೆ ಅವ್ನು ಶುರು ಮಾಡೋಕ್ ಮುಂಚೆನೆ ಎಲ್ರೂ ಅಡ್ಗಾಲ ಹಾಕ್ತಿದ್ವಿ. ಅವ್ನ್ ಬೀದಿಲ್ ವ್ಯಾಪಾರ ಮಾಡ್ತಾನೆ ಅಂದ್ರೆ ನಾವೆಲ್ಲ ನೊಂದ್ಕೊಂತೀವಿ ಅನ್ನೋ ಕಾರಣಕ್ಕೆ ಸೇವಂತಿ ಆ ವಿಷಯನ ಮುಚ್ಚಿಟ್ಟಿದ್ದಾಳಷ್ಟೇ. ಹೌದು ಪವ, ನಿಮ್ ಮಾತು ಸರಿಯಾಗಿದೆ. ಈ ಕಡೆ ಅಶ್ವಿನು ತೃಪ್ತಿಗಿಡಬಾರ್ದು, ಮನೆಯವ್ರಿಗೂ ನೋವಾಗಬಾರ್ದು. ಹಾಗೆ ಸೇವಂತಿ ಬ್ಯಾಲೆನ್ಸ್ ಮಾಡಿದ್ದಾಳೆ. ಅಜ್ಜಿ, ನಿಮ್ಮ ಮೊಮ್ಮಗಳೇನ್ ಕಡಿಮೆ ಇಲ್ಲ. ಗಂಡಾಗಿ ನನಗೆ ಹೇಳಿಲ್ಲ ಗೊತ್ತಾ? ಸಾಕ್ ಸುಮ್ನೆ ಇರು. ಇವಳು ಹೇಳ್ದಲೆ ನಿಂಗೆ ಹೇಗೋ ಗೊತ್ತಾಯ್ತು? ನಿಜವಾಗ್ಲೂ ಇಲ್ಲ ಅಜ್ಜಿ. ಇವ್ರಿಗೆ ಕೋರ್ಟಲ್ಲಿ ಯಾವ್ದೋ ಊಟದ ಆರ್ಡರ್ ಸಿಕ್ತಂತೆ. ಅದಕ್ಕೆ ಮೈದ್ನ ಇಬ್ರು ಊಟ ತಗೊಂಡು ಕೋರ್ಟ್ಗೆ ಬಂದಿದ್ರು. ಊಟ ಬಡಿಸ್ತಾ ಇದ್ರು. ನನಗೆ ಈ ರುಚಿ ಎಲ್ಲೋ ತಿಂದಾಗಿದೆ ಅಂತ ಅನ್ನಿಸ್ತು. ಆಮೇಲೆ ಮುಖ ನೋಡ್ತೀನಿ, ಇವರಿಬ್ರು ಸರಿಯಾಗಿ ಸಿಕ್ಕಾಕೊಂಡ್ರ ನನ್ನ ಕೈಯಲ್ಲಿ. ಅಲ್ಲ, ನಾನು ಎಲ್ಲಿ ನೋಡ್ಬಿಡ್ತೀನೋ ಅಂತ ಮುಖಕ್ಕೆ ಮಾಸ್ಕ್ ಹಾಕೊಂಡು ಕಳ್ಳರ ತರ ಓಡಾಡ್ತಿದ್ರು. ಹೌದೇನು? ಆಮೇಲೆ ಏನಾಯ್ತು? ನನಗೂ ಕೂಡ ಇವನು ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡ್ತಿದ್ದಾನೆ ಅಂತ ಗೊತ್ತಾಗಿ ಕೋಪ ಬಂತು. ಇಬ್ಬರಿಗೂ ಚೆನ್ನಾಗಿ ಬೈದೆ. ಆಮೇಲೆ ಅರ್ಥ ಆಯ್ತು, ಇನ್ನೊಬ್ಬರ ಹಂಗಲ್ಲಿ ಬದುಕ್ತೀನಿ ಅನ್ನೋದಕ್ಕಿಂತ ಸ್ವಂತ ದುಡಿತಿರೋ ನನ್ನ ತಮ್ಮನಿಗೆ ಸಪೋರ್ಟ್ ಮಾಡಬೇಕು. ಅತ್ತಿಗೆ ಆಗಿ ಅವಳೇ ಜೊತೆಗೂಡಿದಾಳೆ ಅಂದಮೇಲೆ ಅಣ್ಣನಾಗಿ ನಾನು ಜೊತೆಲಿ ನಿಲ್ಲೋದು ನನ್ನ ಕರ್ತವ್ಯ ಅಂತ ಅನಿಸ್ತು. ನೋಡಿ, ಅವನು ಕಂಪನಿ MD ಆಗಿದ್ದಾಗ್ಲೂ ಅವನ ಮುಖದಲ್ಲಿ ಇಷ್ಟು ಖುಷಿ ಕಾಣಿಸ್ತಿರ್ಲಿಲ್ಲ. ಈಗ ಅವನ ಮುಖದಲ್ಲಿ ಆ ಸಂತೋಷ ಕಾಣಿಸ್ತಾ ಇದೆ. ಆದ್ರೂ ಸೇವಂತಿ, ಈ ಮನೆಯಲ್ಲಿ ಯಾರಿಗೆ ಕಷ್ಟ ಅಂತ ಬಂದ್ರು ಅವ್ರ ಸಪೋರ್ಟ್ ನೀನ್ ನಿಂತ್ಕೊಂತೀಯಮ್ಮ. ಅದೇ ನಿನ್ ದೊಡ್ಡ ಗುಣ. ಮತ್ತೆ ನನ್ ಮೊಮ್ಮಗಳು ಅಂದ್ರೆ ಕಮ್ಮಿನಾ? ಇದು ಮುತ್ತಿನಂತ ಹೆಣ್ಣು. 10 ಕಟ್ಟೋದ್ ಬದಲು ಒಂದು ಮುತ್ತು ಕಟ್ಟು ಅಂತ ಹೇಳ್ತಾರಲ್ಲ, ಆ ಮಾತು ನಮ್ ಸೇವಂತಿ ನೋಡೇ ಮಾಡಿರೋದು ಅನ್ಸುತ್ತೆ. ಆದ್ರೂ ಅದಕ್ಕೆ ಇಷ್ಟೊಂದು ಒಳ್ಳೆತನ ಒಳ್ಳೇದಲ್ಲ. ಅವರು ನಿಮ್ಮನ್ನ ಕಾಲಿಂದ ತಳ್ಳಿದಾಗ ನೀವು ಸಹಿಸ್ಕೊಂಡಿದ್ರಲ್ಲ, ಅಷ್ಟವಶ್ಯಕತೆ ಇತ್ತ? ನನಗಂತೂ ತುಂಬಾ ಕೋಪ ಬಂದಿತ್ತು ಅದಕ್ಕೆ. ಭಾವ, ಅವರು ವಯಸ್ಸಲ್ಲಿ ದೊಡ್ಡವರು, ಅದು ಅಲ್ಲದೆ ನಮ್ ಬೀಗ್ರು. ಸಾಲದಕ್ಕೆ ತನ್ನ ಮಗಳು ಚೆನ್ನಾಗಿರ್ಬೇಕು ಅನ್ನೋ ಆಸೆ ಅವ್ರಿಗೂ ಇರುತ್ತೆ ಅಲ್ವಾ? ತನ್ನ ಅಳಿಯ ಬೀದಿನಲ್ಲೆಲ್ಲೋ ವ್ಯಾಪಾರ ಮಾಡ್ತಿದ್ದಾನೆ ಅಂತಂದ್ರೆ ಅವ್ರಿಗೂ ತುಂಬಾ ಕೋಪ ಬರುತ್ತೆ. ಅದು ಸಹಜನೇ ಅಲ್ವಾ? ಕೋಪ ಬಂದಿತ್ತಂತ ಇನ್ನೊಬ್ರಿಗೆ ಅವಮಾನ ಮಾಡೋದಾ? ಇದಕ್ಕೂ ನಿಮ್ಗೂ ಸಂಬಂಧನೇ ಇಲ್ಲ. ಆದ್ರೂ ನೀವು ಕಾಲಿಡಿದು ಬೇಡ್ಕೊಂಡ್ರಿ. ಆತ ಒಂದು ಕ್ಷಣ ನಾನು ಒಂದು ಹೆಣ್ಮಗು ತಂದೆ ಅಂತ ಯೋಚನೆ ಮಾಡ್ಬೇಕಿತ್ತಲ್ವಾ? ನಿಮ್ಮ ಹತ್ರ ಹೇಗ್ ನಡ್ಕೊಂಡ್ರು ನೋಡಿ. ನನಗಂತೂ ಎಷ್ಟು ಕೋಪ ಇದೆ ಗೊತ್ತಾ? ಇರ್ಲಿ ಬಿಡಿ ಭಾವ, ಅವ್ರು ದೊಡ್ಡವರು, ಅದನ್ನೆಲ್ಲ ನಾವು ಮನ್ಸಿಗೆ ಹಾಕೋಬಾರ್ದು. ಅದಕ್ಕೆ ದೊಡ್ಡವರಾಗಿರ್ಲಿ ಚಿಕ್ಕವರಾಗಿರ್ಲಿ, ನಮ್ಮವರಾಗಿರ್ಲಿ ಬೇರೆಯವರಾಗಿರ್ಲಿ, ಸ್ವಂತದವರಾಗಿದ್ರು ಅಷ್ಟೇ. ತಪ್ಪು ಮಾಡಿದ್ರು ಅಂದಮೇಲೆ ಅವ್ರನ್ನ ಬಿಡಬಾರ್ದು. ಅದಕ್ಕೆ ಶಿಕ್ಷೆ ಕೊಡ್ಲೇಬೇಕು. ನಾನಂತೂ ಈ ವಿಷಯದಲ್ಲಿ ಮುಲಾಜೆ ನೋಡಲ್ಲ. ಅಷ್ಟೇ ಯಾಕೆ, ಮನೆಯವರೇ ತಪ್ಪು ಮಾಡಿದ್ರು ಅಷ್ಟೇ, ನಾನು ಅವ್ರನ್ನ ಎಲ್ಲಿಡ್ಬೇಕೋ ಅಲ್ಲೇ ಇಡ್ತೀನಿ. ಅವ್ರ ಮೇಲೆ ನನ್ಗೆ ಎಷ್ಟೇ ಪ್ರೀತಿ ಇದ್ರು ಅಷ್ಟೇ. ಅವ್ರೇನಾದ್ರೂ ಕೆಟ್ಟ ದಾರಿಲಿ ನಡೀತಿದ್ದಾರೆ ಅಂತ ಗೊತ್ತಾದ್ರೆ ಅವ್ರ ಮೇಲಿರೋ ಪ್ರೀತಿ ಮರುಕ್ಷಣದಲ್ಲಿ ಸತ್ತೋಗುತ್ತದೆ. ಏನೇ ಪ್ರಿಯಾ, ನಿನ್ ಗಂಡ ನಿನಗೆ ನೇರವಾಗಿ ಬಾಣ ಬಿಡ್ತಿರೋ ಹಾಗಿದೆ.
ಈ ಮನೆಯವ್ರ ವಿರೋಧ ನೀನ್ ಇಷ್ಟೆಲ್ಲ ಪಿತೂರಿ ಮಾಡಿದ್ಯಾ ಅಂತ ಗೊತ್ತಾದ್ರೆ ನೀನು ಗ್ಯಾರಂಟಿ ಪರ್ಮನೆಂಟ್ ಆಗಿ ಗೇಟ್ ಪಾಸ್ ಕೊಡ್ತಾನವನು. ಯಾರೋ ನೀವು? ನಿಮ್ಮಪ್ಪ. ಯಾಕೋ ಹೊಡಿತಿದ್ದೀರಾ? ಯಾಕೋ ಹೊಡಿತಾ ಇದ್ದೀರಾ? ಅಯೋಗ್ಯ ನನ್ನ ಮಗನೇ, ನನ್ನ ಮಗಳಿಗೆ ಓದಿದ್ಯ ಆಕ್ರಮಣಾಕ್ ನನ್ನ ಮಗನಿಗೆ. ನನ್ನ ಮಗಳು ದೇವತೆ ಕಣ, ಅವರಿಗೆ ನೀನು ಓದಿದ್ಯ, ನೀನು ಓದಿದ್ಯ. ಅವ್ರು ಬಿಡಲ್ಲ ಕಣ ನಿನ್ನ, ನಾನು ಅವ್ರಿಗೆ ಹೇಳಿ ಕಳ್ಸಿದ್ದೀನಿ. ನೀನು ಕಾಲು ಮುರ್ಕೊಂಡು ಕುಂಟ್ಕೊಂಡು ಓಡಾಡ್ತಿರ್ಬೇಕು, ಹಾಗೆ ಹೊಡಿರಿ ಅಂತ ಹೇಳಿದ್ದೀನಿ. ಬೀಸರನ್ನ ಹಾಕೋನ್ ಕಾಲಿಗೆ. ಬಿಡ್ರ. ನನ್ನ ಮಗಳು ಚಿಕ್ಕವಳಿದ್ದಾಗ ನನ್ನ ಎದೆಗೆ ಓದಿತ್ತಿತ್ತು. ಆಗ ನನಗೆ ಎಷ್ಟೊಂದು ಖುಷಿ ಆಗ್ತಿತ್ತು, ಆನಂದ ಆಗ್ತಿತ್ತು. ಅಂತ ನನ್ನ ಮಗಳಿಗೆ ನೀನು ಓದಿದ್ದೀಯ. ಯಾರೋ ನೀವೆಲ್ಲ? ಏಯ್, ಕಾಲಿರೋದು ಏನಕ್ಕೋ? ನಡಿಯಕ್ಕೆ. ಮತ್ತೆ ನಡಿಬೇಕು ತಾನೆ? ಅದನ್ನ ಬಿಟ್ಟು ನೀನೇನ್ ಮಾಡ್ದೆ? ನಾನೇನೋ ಮಾಡ್ದೆ? ಕಾಲಿಂದ ಒಂದು ಹೆಣ್ಮಗು ಓದ್ದೆ ತಾನೆ? ಇದೇ ಕೊನೆ. ಇನ್ನೊಂದ್ಸಲಿ ಏನಾದ್ರೂ ಹೆಣ್ಮಕ್ಳನ್ನ ಓದ್ರೆ ಸಾಯಿಸ್ಬಿಡ್ತೀನಿ. ಇವತ್ತು ಕಾಲು ಮಾತ್ರ ಮುರಿದಿದ್ದೀನಿ, ನಾಳೆ ಮೈಯಲ್ಲಿರೋ ಮೂಳೆನೂ ಪುಡಿ ಮಾಡಿಬಿಡ್ತೀನಿ. ಅಯ್ಯ ಪಾಪ ರಾಜೇಶ. ಜೆಪಿ ಕಣ. ಆದ್ರೆ ಹಸಿವಂತಿನ ನಾನು ಒದ್ದೆ ಅನ್ನೋ ಕಾರಣಕ್ಕೆ